ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾರು ಆ್ಯಂಡ್ ರೋಜಾ ಪ್ರಪಂಚ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಆರಾಮಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಏನಪ್ಪ ಅಂತಂದರೆ, ನಾನು ಊರಿಗೆ ಹೋಗೋಕ್ಕೂ ಮುಂಚೆ ಅಂದರೆ ಲಾಸ್ಟ್ ವೀಕ್ ಏನು ನಾವು ಲಾಲ್ಬಾಗ್ ಕೆಲವೊಂದು ಪ್ಲೇಸಸ್ಗೆ ಹೋಗಿದ್ದೆ. ಅಲ್ಲಿ ತಗೊಂಡಿರ್ತಕ್ಕಂಥ ಕ್ಲಿಪ್ಪಿಂಗ್ಸ್ ಆಲ್ಮೋಸ್ಟ್ ಎಲ್ಲವೂ ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ಬಟ್ ಗೊತ್ತಿಲ್ಲ, ಹಂಗಾಗಿ ಕೆಲವೊಂದಷ್ಟು ಕ್ಲಿಪ್ಪಿಂಗ್ಸ್ನ ಡಿಲೀಟ್ ಮಾಡಿರಲಿಲ್ಲ, ಅವನ್ನೂ ಸೇರಿಸ್ಬಿಟ್ಟು ಯಾವ ರೀತಿ ಒಂದು ಹೇಗಾಗುತ್ತೆ ಹಾಗೆ ಈ ವಿಡಿಯೋನ ಕಂಟಿನ್ಯೂಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಮಾಡಿಬಿಟ್ಟು ಆಗಲೇ ಹತ್ತತ್ರ ಒಂದು 10 ದಿನ ಆಯಿತು, ಯಾವುದೇ ರೀತಿ ವಿಡಿಯೋ ಕೂಡ ನಾನು ಹಾಕಿರಲಿಲ್ಲ. ಏನಕ್ಕಪ್ಪ ಅಂತಂದರೆ, ನಾನು ಊರಿಗೆ ಹೋಗಿದ್ದೆ. ಅಲ್ಲಿ ಹೋದ್ಮೇಲೆ ವೀಡಿಯೋ ಮಾಡೋಂಗಿಲ್ಲ ಅಂತ ಕೆಲವೊಬ್ಬರು ಕೇಳ್ಬೋದು. ಬಟ್ ಅದು ರೀಸನ್ ಅಲ್ಲ. ಕೆಲವೊಬ್ಬರು ಕ್ಯಾಮ್ರಾ ಫ್ರೆಂಡ್ಲಿ ಇರ್ತಾರೆ, ಕೆಲವೊಬ್ಬರು ಕ್ಯಾಮ್ರಾ ಫ್ರೆಂಡ್ಲಿ ಇರಲ್ಲ. ಹಾಗಾಗಿ ನನಗೆ ಆ ಥರ ಇದ್ದರೆ ತೋರ್ಸೋಕ್ಕಷ್ಟು ಇಷ್ಟ ಆಗಲ್ಲ, ಮತ್ತು ಅವ್ರ ಪರ್ಮಿಷನ್ ಕೇಳಬೇಕು, ಏನಕ್ಕೆ ಅದೆಲ್ಲ ಅಂತಂದು. ಬಟ್ ನನ್ನ ಖುಷಿಗೆ ನಾನು ಈ ವಿಡಿಯೋಗಳನ್ನು ಮಾಡೋದ್ರಿಂದ ಆದಷ್ಟು ಇಲ್ಲಿದ್ದಾಗ ಮತ್ತು ಅಮ್ಮನ ಮನೆಯಲ್ಲಿದ್ದ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ನಾವು ಕೂಡ ಯಾವಾಗಲೂ ಏನು ಹೋಗಿರಲ್ಲ, ಹೋಗ್ತಾ ಇರ್ತೀವಿ. ಮತ್ತು ಫೋನ್ ಹಿಡ್ಕೊಂಡು ಕೂತ್ಕೊಂಡ್ರೆ ಅವ್ರಿಗೂ ಅನ್ಕಂಫರ್ಟಬಲ್ ಫೀಲ್ ಆಗ್ಬೋದು. ಇಲ್ಲಿ ಕೂಡ ಬಂದು ಫೋನ್ ಇಟ್ಕೊಂಡು ಕುಂದಿರ್ತಾರೆ ಅಂತ ಆ ಥರ ಅನ್ಕೋಬೋದು ಅಂತಂದು ನಾನು ಯಾವುದೇ ರೀತಿಯ ವೀಡಿಯೋಗಳನ್ನ ಊರಿಂದ ಏನು ತಗೊಂಡಿಲ್ಲ. ಬಟ್ ಅಲ್ಲಿ ಒಂದು ರೆಸಿಪಿಯನ್ನು ಮಾಡಿದೆ, ಜಸ್ಟ್ 1 ಮಿನಿಟ್ ರೆಸಿಪಿನ ಕೂಡ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬಟ್ ನಿಮಗೆಲ್ರಿಗೂ ಕೂಡ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಯಾವುದೇ ರೀತಿಯ ಮಾಡದೇ ಇರಬಾರ್ದು ಅನ್ನೋದೇನು ಉದ್ದೇಶ ಏನಲ್ಲ. ಬಟ್ ಏನಪ್ಪ ಅಂತಂದರೆ, ಕೆಲವೊಂದು ಪ್ಲೇಸಸ್ಗೆ ಹೋದಾಗ ಏನಾಗುತ್ತೆ, ಇಲ್ಲ ಅವ್ರು ಕಂಫರ್ಟಬಲ್ ಇರಲ್ಲ, ಇಲ್ಲ ನಮಗೆ ಮಾಡೋಕ್ಕೆ ಟೈಮ್ ಸಿಗಲ್ಲ, ಆ ಕೆಲಸ ಈ ಕೆಲಸ ಅದೇ ಬ್ಯುಸಿ ಆಗ್ತೀವಲ್ಲ, ಹಂಗಾಗಿ ಮಾಡೋಕ್ಕಾಗಿರಲಿಲ್ಲ. ಮತ್ತು ಹಿಂಗೆ ಬಿಟ್ಟರೆ ಕಂಟಿನ್ಯೂಸ್ ಆಗಿ ನನಗೂ ಕೂಡ ಬೋರ್ ಆದಂಗೆ ಆಗುತ್ತೆ, ಹೌದಿಲ್ಲ? ಇಲ್ಲಿ ಒಬ್ಬಳೇ ಬಂದಮೇಲೆ ಒಬ್ಬಳೇ ಆಗ್ತೀವಲ್ಲ. ಹಂಗಾಗಿ ಇವತ್ತಿನ ವಿಡಿಯೋನ ಹೇಗಿರುತ್ತೆ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಚಾರು ಆ್ಯಂಡ್ ರೋಜಾ ಪ್ರಪಂಚ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಚಾರು ಆ್ಯಂಡ್ ರೋಜಾ ಪ್ರಪಂಚ. ಇದು ಒಂದು ರಂಜಾನ್ ಹಬ್ಬ ಏನೋ ಇರಬೇಕು. ಅವತ್ತು ನಾವು ಹೊರಗಡೆ ಹೋಗಿದ್ವಿ ಮಕ್ಕಳನ್ನ ಕರ್ಕೊಂಡು. ಅವತ್ತು ಭಾಳಷ್ಟು ಕ್ಲಿಪ್ಪಿಂಗ್ಸ್ಗಳನ್ನು ತಗೊಂಡಿದ್ದೆ ಎಲ್ರಿಗೂ ತೋರಿಸ್ಬೇಕು ಅಂತ. ಬಟ್ ಏನಾಗ್ಬಿಡ್ತು, ನನ್ನ ಫೋನಲ್ಲಿ ಸ್ಟೋರೇಜ್ ಜಾಸ್ತಿ ಆಯಿತು. ನಾನೇನು ಮಾಡೀನಿ, ಕೈನ್ ಮಾಸ್ಟರಲ್ಲಿ ಆಲ್ರೆಡಿ ಎಡಿಟ್ ಮಾಡಿ ಏನು ಮಾಡಿಬಿಟ್ಟಿನಿ, ಡಿಲೀಟ್ ಮಾಡೀನಿ. ಏನು ಗೊತ್ತಾ, ಇದರಲ್ಲಿ ಅಪ್ಲೋಡ್ ಹಾಕಿಲ್ಲ, ಆಲ್ರೆಡಿ ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ಹಂಗಾಗಿ ಎಲ್ಲ ವೀಡಿಯೋಸು ಡಿಲೀಟ್ ಆದವು. ನಾನು ಕೆಲವೊಂದಷ್ಟು ಮೆಮೊರಿಗಾದರೂ ಇರಲಿ ಅಂತ ಒಂದು 3 to 4 ಮಿನಿಟ್ಸು ಉಳಿಸ್ಕೊಂಡಿದ್ದೆ. ಅವೇ ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಭಾಳ ಸಖತ್ತಾಗಿತ್ತು. ಅದು ಲಾಲ್ಬಾಗು ಎಂಟ್ರೆನ್ಸ್ ಆಗಿರ್ಬೋದು, ಒಂಥರ ಗುಡ್ಡ ಹತ್ತಿದಂಗೆ ಹತ್ಬೋದು. ಮತ್ತು ಅಲ್ಲಿ ಒಂದು ಶಾಪಿಂಗ್ ಮಾಲ್ಗಳು, ಮಕ್ಳಿಗೆ ತಿನಿಸುಗಳಾಗಿರ್ಬೋದು, ಎಲ್ಲ ಚೆನ್ನಾಗಿತ್ತು. ಎಲ್ಲದನ್ನು ನೀಟಾಗಿ ನಾನು ಅವತ್ತು ಟೈಮ್ ಸ್ಪೆಂಡ್ ಮಾಡಿರೋದು. ಅಲ್ಲಿ ಒಂದು ಕೆರೆ ಐತೆ ದೊಡ್ಡದು, ಅದು ಕೂಡ ಎಲ್ಲನೂ ಮಾಡ್ಕೊಂಡಿದ್ದೆ. ಬಟ್ ಏನಾಯಿತು, ನಾನು ಸ್ಟೋರೇಜ್ ಆಗಿದೆ ಅಂತಂದು ಹೇಳ್ಬಿಟ್ಟು ಅಪ್ಲೋಡೇ ಆಗಲಾರದನ್ನು ಏನು ಮಾಡಿಬಿಟ್ಟಿನಿ, ಎಲ್ಲವನ್ನೂ ಡಿಲೀಟ್ ಮಾಡಿಬಿಟ್ಟಿನಿ. ಹಂಗಾಗಿ ಅದರೊಳಗಡೆ ಎಂಟ್ರೆನ್ಸಲ್ಲಿ ಯಾವ ರೀತಿ ಇತ್ತಂತೆ ಕೆಲವೊಂದಷ್ಟು ನನ್ನ ಮೆಮೊರಿಗೆ ನಾನು ಉಳಿಸ್ಕೊಂಡಿದ್ದೀನಿ. ಅವನ್ನೇ ನಿಮಗೆ ತೋರಿಸ್ಲಿಕ್ಕೆ ಕೂಡ ಇಷ್ಟಪಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಇವನು ಬಂದು ಸಂದೀಪು. ಎಲ್ಲರೂ ನೋಡಿರ್ತೀರ ಆಲ್ಮೋಸ್ಟ್ ಅಲ್ಲಿ, ನನ್ನ ಬ್ಲಾಗ್ ನೋಡೋರೆಲ್ಲ. ಅವು ಕೆಲವೊಂದಷ್ಟು ಪಿಕ್ಚರ್ಸ್ನ ನೋಡ್ಬೋದು. ಅಲ್ಲೆಲ್ಲ ಹೂವಿನಲ್ಲೇ ಒಂಥರ ಬೊಕ್ಕೆಗಳ ಥರ ಮಾಡಿರೋದು, ಅಥವಾ ಒಂಥರ ಏನು ಹೇಳ್ತಾರೆ, ಭಾಳ ಚೆನ್ನಾಗಿತ್ತು. ಲಾಲ್ಬಾಗ್ ಏನು ಹೇಳ್ತಾರಲ್ಲ, January 26 ಆಗಿರ್ಬೋದು, ಅಥವಾ ಇಂಡಿಪೆಂಡೆನ್ಸ್ ಡೇ ದಿನ ಅಲ್ಲಿ ಒಂದು ಫ್ಲವರ್ ಡೆಕೋರೇಷನ್ ಅಂತಾರಲ್ಲ, ಫ್ಲವರ್ ಡೆಕೋರೇಷನ್ ನಡೀತದಂತಾರಲ್ಲ, ಇದೇ ಪ್ಲೇಸ್, ಇದೆ ಗಾಜಿನ ಅರಮನೆ ಅಂತ ಲಾಲ್ಬಾಗ್ ಒಳಗೆ. ಅಂದರೆ ನಿಮಗೆ ಅದು ಏನಿಲ್ಲ ಅಂದರೂ ಒಂದು 200 ಎಕರೆ ಇರ್ಬೋದು. ಬಟ್ ನಾವು ಜಸ್ಟ್ ಹಬ್ಬ ಅಂದರೆ ಒಂದು 25 ಎಕರೆ ಓಡಾಡಿರ್ಬೋದು ಅಂತ ಅನಿಸ್ತದೆ. ಎಷ್ಟು ನೋಡಿದ್ರೂ ಸಾಕಾಗಲ್ಲ. ಬಟ್ ಪ್ಲೇಸ್ ಮಾತ್ರ ಭಾಳ ಚೆನ್ನಾಗಿದೆ, ಭಾಳ ಕಾಮ್ ಆಗಿದೆ.
ಅಂದರೆ ಒಂಥರ ರಿಫ್ರೆಶ್ ಮೈಂಡ್ ಅಂತ ಹೇಳ್ಬೋದು. ಬಟ್ ಇಲ್ಲೇ ಯಾರಾದರೂ ಬೆಂಗಳೂರಲ್ಲಿದ್ದರೆ ವಿಸಿಟ್ ಮಾಡಿ ಒಳ್ಳೆಯ ಒಂದು ಟೈಮ್ ಸ್ಪೆಂಡ್ ಕೂಡ ಮಾಡ್ಬೋದು ಅಂತ ಕೂಡ ನಾನೇ ಹೇಳ್ತಾ ಇದ್ದೀನಿ. ಇದೆಲ್ಲ ನಾನು ತೋರಿಸ್ತಾ ಇರ್ತಕ್ಕಂಥದ್ದು ಬಂದ್ಬಿಟ್ಟು ಆ ಗಾಜಿನ ಮನೆ ಅಂತ ಏನೋ ಹೇಳ್ತಾರೆ, ಅದ್ರ ಮುಂದುಗಡೆ ಮಾತ್ರ ನಾನು ಮೆಮೊರಿಗೋಸ್ಕರ ಈ ಕ್ಲಿಪ್ಪಿಂಗ್ಸ್ನ ಇಟ್ಕೊಂಡಿದ್ದೆ, ಓಕೆನಾ. ಡಿಲೀಟ್ ಮಾಡಿರಲಿಲ್ಲ, ಅವನ್ನ ಮಾತ್ರ ಶೇರ್ ಮಾಡ್ತಾಯಿದ್ದೀನಿ. ಇನ್ನೂ ಉಳ್ಕಿದ್ವಲ್ಲ ಏನದವಲ್ಲ ಅವು ಡಿಲೀಟ್ ಆಗಿಬಿಟ್ಟಿದ್ದಾವೆ. ಬಟ್ ಏನು ಮಾಡೋಕ್ಕಾಗಲ್ಲ, ಕೆಲವೊಂದು ಸರಿ ಈ ಥರ ಕೂಡ ಆಗ್ತವೆ, ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಕೂಡ ಹೇಳ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ಸಂದೀಪ್ ಅಲ್ಲಿ ಓಡಾಡೋದಾಗಿರ್ಬೋದು. ಬಟ್ಟು ಓವರಾಲಾಗಿ ನೀವು ಬೆಳಗ್ಗೆ ಟೈಮು ಮತ್ತು ಸಾಯಂಕಾಲ ಟೈಮ್ ಏನು ಹೋಗ್ತಾರೋ ಅವ್ರಿಗೆ ಯಾವುದೇ ರೀತಿಯ ಫೀ ಇರಲ್ಲ. ಏನಂದರೆ ವಾಕ್ ಬರೋರಿಗೆ ಆ ಥರ ಬೆಳಗ್ಗೆ ಬಂದಿರ್ತಾರಲ್ಲ, ಬಟ್ ಬೆಳಗ್ಗೆ 11 ಗಂಟೆ 10ರಿಂದ ಮೇಲೆ ಯಾರೆಲ್ಲ ಹೋಗ್ತಾರೋ ಅವರಿಗೆಲ್ಲ ಫೀ ಇರುತ್ತೆ. ಅದು ದೊಡ್ಡ ಅಮೌಂಟ್ ಏನಿರಲ್ಲ, ಪರವಾಗಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ಸಂದೀಪ್ ಅಲ್ಲೆಲ್ಲ ಓಡಾಡೋದು. ಈ ಕಡೆ ವೈಶು ಕೂಡ ಇದ್ಲು, ಬಟ್ ಅವಳು ಕ್ಲಿಪ್ಪಿಂಗ್ಸಲ್ಲಿ ಇಲ್ಲ. ಅಂದರೆ ನಾನು ಡಿಲೀಟ್ ಮಾಡದೇ ಇರೋದ್ರಲ್ಲೇ ಅವಳು ಅಷ್ಟಾಗಿ ಕಂಡಿಲ್ಲ, ಸ್ವಲ್ಪ ಕಾಣ್ತಿದ್ದಾಳೆ, ಬಟ್ ಅಷ್ಟು ಕಂಡಿಲ್ಲ ಅವಳು ಮಾತ್ರ. ಬಟ್ ಇಲ್ಲಿ ಕೂಡ ಒಂದಷ್ಟು ಫೋಟೋಸು ಅವೆಲ್ಲ ತಕ್ಕೊಂಡ್ವಿ. ಬಟ್ ಬೆಳಗ್ಗೆ ಎಷ್ಟು ಇಲ್ಲಿ 12 o'clock ಹಂಗೆ ಬಿಟ್ಟರೆ ಮನೆಗೆ ಬರೋದ್ರೊಳಗೆ 7:30 ಸಮಥಿಂಗ್ ಆಯಿತು. ಅವತ್ತು ಕೂಡ ನಾವು ಯಾವುದದು ಬಾಲಭವನ ಅಂತ ಏನೇ ಬಾಲಭವನ, ಬಟ್ ಯಾವುದೋ ಅಷ್ಟು ಸರಿಯಾಗಿ ನೆನಪಿಲ್ಲ. ಬಟ್ ಅಲ್ಲಿಗೂ ಗಾಂಧಿ ಬಜಾರಲ್ಲಿ ಬರೋ ಪ್ಲೇಸಲ್ಲಿ ಗಾಂಧಿ ಬಜಾರ್ ಅವತ್ತೆಲ್ಲ ನೋಡ್ಕೊಂಡು ಬಂದ್ವಿ. ಭಾಳ ಚೆನ್ನಾಗಿರ್ತಲ್ಲ. ಯಾರಾದರೂ ಹೊಸಬ್ರು ಏನಾದರೂ ಬಂದರೆ ಖಂಡಿತವಾಗಿ ಹೋಗ್ಬೋದು, ಆರಾಮಾಗಿ ಬಟ್ ನಾವು ಕೂಡ ಅವತ್ತು ಅಡುಗೆ ಎಲ್ಲ ಮಾಡಿಕೊಂಡು ಬಾಗಿಸ್ಕೊಂಡು ಹೋಗಿದ್ವಿ. ಚೆನ್ನಾಗಿತ್ತು. ಒಂದರೆ ಅದೆಲ್ಲ ಮುಂದೆ ನೋಡಲಿಕ್ಕೆ ಇದೇ ಏನಪ್ಪ ಟೈಮ್ ಇರ್ತದೆ ಅಂತ ಹೇಳಿದರೆ ನಾವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಏನು ಕ್ಲಿಪ್ಪಿಂಗ್ಸ್ ಇದೆಯಲ್ಲ ಇದೆಲ್ಲ. ಬಟ್ ಜಾಸ್ತಿ ಕ್ಲಿಪ್ಪಿಂಗ್ಸ್ಗಳನ್ನ ನಾನು ತಗೊಂಡಿದ್ದೆ, ಅದು ಬೈ ಡಿಫಾಲ್ಟ್ ನಾನು ಡಿಲೀಟ್ ಮಾಡಿದ್ದೀನಿ. ಹಾಗಾಗಿ ಇವನ್ನೇ ಮತ್ತೆ ತೋರಿಸಿಕೊಂಡು ಕೂಡ ಅನಿಸ್ಬೋದು ನಿಮಗೆ. ಬಟ್ ಓವರಾಲಾಗಿ ಪ್ಲೇಸ್ ಅಂತ ನೀವು ಕೂಡ ಅಷ್ಟು ನಾವು ಎಕ್ಸಿಟ್ ಆಗುವಂಥ ಪ್ಲೇಸ್ ಇದು. ನೋಡ್ತಾ ಇರ್ಬೋದು ಅಲ್ಲಿ ಎಷ್ಟು ಒಂಥರ ಆರೆಂಜ್ ಕಲರ್ ಆಗಿರ್ಬೋದು, ಏನಂತಾರೆ ಅವೆಲ್ಲ ಹೂಗಳು ಬಿಡ್ತಾರೆ. ಇಲ್ಲಿ ಮೇಲೆ ನೋಡ್ತಾ ಇರ್ಬೋದು ಹಣ್ಣುಗಳು ಯಾವ ರೆಡ್ ಕಲರ್, ಏನಂತಾರೆ ಮೋಸ್ಟ್ಲಿ ಕಾಮ್ ಇರ್ಬೋದು ಅಂತ ನಾನು ಇಲ್ಲೇನೋ ಹಿಂದೆ ಕಾಣ್ತಾ ಇದೆ. ಅಲ್ಲಿ ಇರ್ತಕ್ಕಂಥ ದೊಡ್ಡ ಕೆರೆ ಅದು. ಆ್ಯಕ್ಚುಲಿ ನಾನು ಅದನ್ನು ನೀಟಾಗಿ ವಿಡಿಯೋ ಮಾಡ್ಕೊಂಡಿದ್ದೆ, ಬಟ್ ಡಿಲೀಟ್ ಆಗಿದೆ. ಬಟ್ ನೀವು ವ್ಯೂ ನೋಡ್ತಾ ಇರ್ಬೋದು ಅಂತ ಅಂದ್ಕೊಳ್ತಾ ಇದ್ದೀನಿ.
ಬಂದ್ಬಿಟ್ಟು ಏನು ಹೇಳ್ತಿದ್ದಪ್ಪ ಅಂತಂದರೆ ಮನೆಗೆ ಬಂದಮೇಲೆ ನೆಕ್ಸ್ಟ್ ಡೇ ಮಕ್ಕಳು ಅವ್ರ ಬಾಬಾಯ್ ಹತ್ರ ಆಡಿರೋ ಆಟಾಡ್ತಿದ್ರು. ಹಾಗೆ ಯಾಕೆ ನನಗೆ ಮಕ್ಕಳು ಅಂತ ಕೇಳ್ತಾ ಇದ್ರು. ನಾನು ಕ್ರಿಕೆಟ್ ಆಡ್ತೀನಿ ಡ್ಯಾಡಿ, ಅದು ಟಿ ವಿ ಒಳಗೆ ನೋಡಿ ನಾನು ಆಡ್ತೀನಿ ಹಾಗೆ ಅವ್ರ ಡ್ಯಾಡಿ ಒಂದಷ್ಟು ಆಟ ಆಡಿಸ್ತಿದ್ರು. ಆ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ. ಮತ್ತು ಅದೇ ಇಲ್ಲಿ ನೋಡ್ತಾ ಇರ್ಬೋದು, ನಾವು ಏನು ಊರಿಗೆ ಹೋಗಿದ್ವಿ ಅಂತ ಹೇಳಿದೆ. ಅಲ್ಲಿ ಕೆಲವೊಂದು ರೆಸಿಪಿನ ಶೂಟ್ ಮಾಡ್ಕೊಂಡಿದ್ದೆ. ಅಂದರೆ 1-2 ನಿಮಿಷದ ಕ್ಲಿಪ್ಪಿಂಗ್ಸ್ ನಾನು ತಗೊಂಡಿದ್ದೆ. ಬಟ್ ಯಾವುದೇ ರೀತಿ ಡೀಟೇಲಾಗಿ ವೀಡಿಯೋನ ಮಾಡಿಲ್ಲ. ಇದು ಬಂದುಬಿಟ್ಟು ಶೇಂಗಾ ಹೋಳಿಗೆ ರೆಸಿಪಿ ಅಂತ. ಶೇಂಗಾ ಹೋಳಿಗೆ ಮಾಡಿತ್ತು. ಹಾಗಾಗಿ ಅಲ್ಲೇ ಏನು ಸಡನ್ನಾಗಿ ನೆನಪಾಯಿತು. ಹಂಗಾಗಿ ವೀಡಿಯೋನ ಮಾಡಿಕೊಂಡೆ ಹೆಂಗೆ ಮಾಡ್ತಾರಂತ. ಏನು ಡೀಟೇಲಾಗಿ ಯಾವುದೇ ರೀತಿಯ ವೀಡಿಯೋ ಮಾಡಿಲ್ಲ. ನೆಕ್ಸ್ಟ್ ಏನಾದರೂ ಬೇಕಾದರೆ ಹೇಳ್ರಿ ಇದು ಮಾಡ್ತೀವಿ. ಇದರೊಳಗಡೆ ಏನು ಹಾಕಿದ್ರೆ ಶೇಂಗಾನ ಹುರಿದ್ಬಿಟ್ಟಾರೆ, ಕೆಂಪುಗ ಶೇಂಗಾ ಹುರಿದು ಅದಕ್ಕೆ ಬೆಲ್ಲ ಮಿಕ್ಸ್ ಮಾಡಿ ಏನಪ್ಪ ಅಂದರೆ ಮಿಕ್ಸಿಗೆ ಹಾಕ್ಕೊಳ್ಬೇಕು. ಚೆನ್ನಾಗಿ ಸ್ವಲ್ಪ ಬೆಲ್ಲ ಎಲ್ಲ ಪುಡಿ ಆಗಬೇಕು. ಹಂಗೆ ಇದ್ದರೆ ತಿನ್ನಲಿಕ್ಕೆ ಅಷ್ಟು ಚೆನ್ನಾಗಿರಲ್ಲ. ಇಲ್ಲಿ ಬಂದು ಹಿಟ್ಟನ್ನು ಬಂದ್ಬಿಟ್ಟು ನಾವು ಚಪಾತಿಗೆ ಯಾವ ರೀತಿಯಾಗಿ ನೆನೆ ಇಟ್ಟಿರ್ತೀವೋ ಅದಕ್ಕಿಂತ ಸ್ವಲ್ಪ ಸ್ಮೂತಾಗೆ ನೆನೆ ಇಡಬೇಕು. ಬಟ್ ನಿಮಗೆ ಕೂಡ ಕಾಣ್ತಾ ಇರ್ಬೋದು ಯಾವ ರೀತಿ ಐತೆ ಅಂತಂದು. ಅದನ್ನು ಏನಿಲ್ಲ, ಅದು ಮಿಕ್ಸಿಗೆ ಹಾಕಿರ್ತಕ್ಕಂಥದ್ದನ್ನು ತಗೊಂಡು ಈ ಸ್ಟಫಿಂಗನ್ನು ಮಿಡ್ಲಲ್ಲಿ ಇಟ್ಬಿಟ್ಟು ನಮ್ಮ ಮನೆಗೆ ಜಾಸ್ತಿ ಮಿಡ್ಲಲ್ಲಿ ಇಟ್ಟು ಅದನ್ನು ಸ್ಮೂಟ್ಬಿಟ್ಟು ಏನು ಮಾಡಬೇಕು, ಲಟ್ಟಿಸ್ಕೊಂಡ್ರೆ ಈ ಥರ. ಬಟ್ ಹೋಳಿಗೆ ಮಾತ್ರ ಚೆನ್ನಾಗಿ ಬಿಸಿಯು ತಿನ್ನೋದಕ್ಕಿಂತ ಅವು ಆರಿದಂಗೆಲ್ಲ ಟೇಸ್ಟ್ ಒಂದು ಎನ್ಹ್ಯಾನ್ಸ್ ಆಗ್ತದೆ ಜಾಸ್ತಿ. ಶೇಂಗಾ ಹೋಳಿಗೆ ಬಂದು ಭಾಳ ಚೆನ್ನಾಗಿರ್ತವೆ. ಮತ್ತು ಲಾಂಗ್ ಡ್ಯೂರೇಬಲ್, ಭಾಳ ಅಂದರೆ ಒಂದು ಏನಿಲ್ಲ ಅಂದರೆ ಆರಾಮ್ಸೆ ಒಂದು 8 ದಿನ ಇಟ್ಕೊಂಡು ತಿನ್ಬೋದು. ಯಾವುದೇ ರೀತಿ ಆಗಲ್ಲ. ಅದರಲ್ಲಿ ಯಾವುದೇ ರೀತಿಯ ನೀರು ಮಿಕ್ಸ್ ಆಗಿರಲ್ಲ, ಏನೂ ಇಲ್ಲ. ಹಂಗಾಗಿ ಬೆಲ್ಲ ಶೇಂಗಾ ಇವೆರಡನ್ನು ಮಿಕ್ಸಿಗೆ ಹಾಕಿ ಮಾಡೋದ್ರಿಂದ ಬಟ್ ಚೆನ್ನಾಗಿರ್ತವೆ. ನಿಮ್ಗೆ ಏನಾದರೂ ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್ ಟೈಮ್ ಮಾಡಿ ನೀಟಾಗಿ ವಿಡಿಯೋ. ಏನು ಮಾಡೋದೇನೇ ಡಿಫ್ರೆನ್ಸ್ ಏನಿಲ್ಲ, ಬೇರೆ ಏನೂ ಹಾಕಿರಲ್ಲ. ಶೇಂಗಾ ಚೆನ್ನಾಗಿ ಕೆಂಪು ಹುರ್ಕೋಬೇಕು, ಬೆಲ್ಲನ ನೀಟಾಗಿ ಸಣ್ಣಗೆ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಇಲ್ಲಿ ಕಾಣ್ತಾ ಇರ್ಬೋದು ಈ ಥರ ಫಿಲ್ ಮಾಡ್ಕೋಬೇಕು. ಫಿಲ್ ಮಾಡಿಕೊಂಡು ನೀವು ಹೆಂಗೆ ನಾರ್ಮಲ್ ಹೋಳಿಗೆಗೆ ಹಿಟ್ಟನ್ನು ಇದು ಮಾಡಿದ್ರೆ ಸ್ಟಫಿಂಗ್ ಮಾಡ್ತೀರಿ, ಆ ಥರ ಸ್ಟಫಿಂಗ್ ಮಾಡಿಕೊಂಡು ತೀಡಬೇಕು. ತೀಡಿದ್ರೇನು ಇದಕ್ಕೆ ಅಂಟಲ್ಲ, ಏನು ಆ ರೀತಿ ಅಂತಲ್ಲ. ನೀವು ಏನು ತಗೊಂಡ್ರೆ ಅಂತ ಇಟ್ಟು ಸ್ವಲ್ಪ ದಪ್ಪ ಗೋಲ್ ತಗೋಬೇಕು. ಇಲ್ಲ ಅಂದ್ರೇನು ಹೊರಗಡೆ ಬರ್ಬೋದೇನು. ಬಟ್ ನಾನು ಮಾಡಿಲ್ಲ, ನಾನು ಸುತ್ತಾ ಇದ್ದೆ, ಅಕ್ಕ ಮಾಡಿಕೊಡ್ತಾ ಇದ್ದರು. ಹಂಗಾಗಿ ಆ ಕ್ಲಿಪ್ಪಿಂಗನ್ನು ತಗೊಂಡಿದ್ದೆ. ಇವಾಗ ನೋಡಿ ಅದು ಸ್ವಲ್ಪ ಇದನ್ನು ನೋಡಿ ಯಾರಾದರೂ ಮಾಡೋರಿದ್ದರೆ ಅವ್ರಿಗೂ ಕೂಡ ಯೂಸ್ ಆಗ್ಬೋದು ಅಂತ ಹೇಳ್ಬಿಟ್ಟು ಇಲ್ಲಿ ಹಾಗೆ ಯಾವುದೇ ರೀತಿಯ ಕಟ್ ಚಾಟ್ ಏನೂ ಮಾಡಿಲ್ಲ. ಹಾಗೇ ಡೈರೆಕ್ಟಾಗಿ ಹೆಂಗೆ ನಾನು ಅಲ್ಲಿ ತಗೊಂಡೆ ಅದೇ ರೀತಿಯೂ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೇನಾದರೂ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಚಾರು ಆ್ಯಂಡ್ ರೋಜಾ ಪ್ರಪಂಚ ಅಂತ. ಇವತ್ತಿನ ಬ್ಲಾಗ್ ಕೂಡ ಹೇಗೆ ಅನ್ನಿಸ್ತು ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸ್ವಲ್ಪ ಇಲ್ಲೇನು ಕೆಳಗಡೆ ಹಿಟ್ಟನ್ನು ಜಾಸ್ತಿ ಹಾಕ್ಬಿಟ್ಟು ಈ ಥರ ಹೆಂಗೆ ಲಟ್ಟಿಸ್ಕೊಂತ ಹೋಗಬೇಕು. ನಾವು ಸ್ವಲ್ಪ ಬೆಲ್ಲ ನಿಮಗೆ ಕಾಣ್ತಾ ಇರ್ಬೋದು, ಸ್ವಲ್ಪ ಬೆಲ್ಲ ದಪ್ಪ ಇತ್ತು. ಒಂದು ನೋಡೋಣ ಹೆಂಗಿರುತ್ತೆ ಅಂತಂದು ಲಟ್ಟಿಸ್ವಿ. ಅದಾದಮೇಲೆ ನೆಕ್ಸ್ಟು ಇನ್ನೂ ಒಂದು ರೌಂಡ್ ನಾವು ಮಿಕ್ಸಿಗೆ ಹಾಕ್ಕೊಂಡ್ವಿ. ಯಾಕಂದರೆ ನಾವು ತೀಡಬೇಕಾದ್ರೆ ಬೆಲ್ಲ ಇನ್ನೂ ಸರಿಯಾಗಿ ಮಿಕ್ಸ್ ಆಗಿಲ್ಲ ಅಂತ ಗೊತ್ತಾಯಿತು. ಅದಾದಮೇಲೆ ನೆಕ್ಸ್ಟ್ ಮತ್ತೆ ಮಿಕ್ಸಿಗೆ ಹಾಕ್ಕೊಂಡ್ವಿ. ಸರಿನಾ, ನೋಡ್ತಾ ಇರ್ಬೋದು ಹೋಳಿಗೆ ಕೂಡ ಭಾಳ ಚೆನ್ನಾಗೇ ಬರ್ತಾವಂತ ಹೇಳ್ಬೋದು. ನಾರ್ಮಲಿ ನಾವು
ಏನು ಬೇಳೆ ಒಬ್ಬಟ್ಟು ಮಾಡಬೇಕಾದ್ರೆ ಸಿಕ್ಕಾಪಟ್ಟೆ ಆಯಿಲು ಇದಾಗುತ್ತೆ. ಬಟ್ ಇದನ್ನು ಏನಿಲ್ಲ ಅಂದರೂ ಒಂದು ವಾರ ಇಟ್ಕೊಂಡು ತಿನ್ಬೋದು. ಭಾಳ ಚೆನ್ನಾಗೂ ಕೂಡ ಇರ್ತವೆ, ಟೇಸ್ಟಿಯಾಗಿ ಕೂಡ ಇರ್ತವೆ. ಎಲ್ಲಿಗಾದರೂ ಹೋಗ್ತಾ ಇದ್ದೀವಿ ಅಂದರೆ ತಗೊಂಡು ಕೂಡ ಹೋಗ್ಬೋದು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಚಾರು ಆ್ಯಂಡ್ ರೋಜಾ ಪ್ರಪಂಚ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್, ಲವ್ ಯು ಆಲ್ ಗೈಸ್, ಬಾಯ್ ಬಾಯ್.